ಹಾಯ್ ಫ್ರೆಂಡ್ಸ್, ನೀವು ಅಡಿಕೆ ಗಿಡಕ್ಕೆ ಎಲೆಚುಕ್ಕೆ ರೋಗ ಅನ್ನೋದನ್ನು ಕೇಳಿರ್ತೀರಾ. ನೋಡ್ಬೋದು ಇಲ್ಲಿ ಎಲೆಚುಕ್ಕೆ ರೋಗ ನಮ್ಮ ಕಡೆ ಇವಾಗ ಅಟ್ಯಾಕ್ ಆಗಿದೆ. ನೋಡಿ ಈ ಥರ ನೋಡಿ ಹೇಗಾಗುತ್ತೆ ಅಂತ ನೋಡಿ. ಎಲ್ಲ ಗಿಡ ಹಾಳಾಗ್ತಾ ಬಂದ್ಬಿಡುತ್ತೆ, ಬೆಳವಣಿಗೆನೇ ಇರಲ್ಲ. ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿದೆ ಅಲ್ವಾ, ಬಟ್ ಇಲ್ಲಿ ನೋಡಿ ಈ ಥರ ಆಗ್ತಾ ಬರುತ್ತೆ. ಆವಾಗ ರೋಗ ನಿರೋಧಕ ಶಕ್ತಿ ಗಿಡದ್ದು ಕಡಿಮೆ ಆಗ್ತಾ ಬರುತ್ತೆ. ಸೊ ನಾವು ಅದಕ್ಕೆ ಎಕ್ಸ್ಟರ್ನಲ್ ಏನಾದರೂ ಗೊಬ್ಬರ ಕೊಡಬೇಕಾಗತ್ತೆ. ಯಾಕಂದರೆ ಅಡಿಕೆ ಗಿಡದ ಹತ್ರ ಶಕ್ತಿ ಇದ್ದರೆ ಮಾತ್ರ ತಾನೇ ಅದು ಈ ಥರ ರೋಗನೆಲ್ಲ ಫೈಟ್ ಮಾಡೋಕ್ಕಾಗೋದು. ಸೊ ನಾವು ಅದಕ್ಕೆ ಎಕ್ಸ್ಟ್ರಾ ಗೊಬ್ಬರ ಕೊಡಬೇಕಾಗತ್ತೆ. ತುಂಬ ಜನ ಸಜೆಸ್ಟ್ ಮಾಡಿದ್ದಾರೆ, ಆ ಮದ್ದು ಹೊಡೀರಿ, ಈ ಮದ್ದು ಹೊಡೀರಿ ಅಂತ. ಅಂದರೆ ಎಲೆಗೆ ಹೊಡೀರಿ ಮದ್ದನ್ನು, ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಬುಡಕ್ಕೆಲ್ಲ ಪೊಟ್ಯಾಶು, ಯೂರಿಯಾ ಏನೇನೋ ಕೊಡಿ ಅಂತ ಹೇಳಿದರು. ಅದನ್ನು ನಾನು ಒನ್ ಟೈಮು ಯಾರಾದರೂ ಪ್ರಾಪರಾಗಿ ಕೇಳಿಕೊಂಡು ಟ್ರೈ ಮಾಡಬೇಕು. ಸೊ ಇವಾಗ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ತುತ್ತ ಮತ್ತು ಸುಣ್ಣನ ಎಲೆಗೆಲ್ಲ ಸಿಂಪಡಣೆ ಮಾಡೋಂಥ ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ಒಂದು 100 ಲೀಟ್ರ್ 1 ಡ್ರಮ್ ಆಗೋಷ್ಟು ಕಡಿದೀವಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಪಂಪ್ ತೊಗೊಂಡು ಎಲ್ಲ ಒನ್ ಟೈಮ್ ಸ್ಪ್ರೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ ಏನಾದರೂ ಇಂಪ್ಯಾಕ್ಟ್ ಆಗುತ್ತಾ ಅಂತ. ಯಾರೋ ಹೇಳಿದರು ನಮಗೆ, ಅವರು ಮಾಡಿದ್ರಂತೆ. ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ, ಅಂದರೆ ಫುಲ್ ಕಂಟ್ರೋಲಲ್ಲ, ಒಂದು ಮಂತ್ ಆಗೋಷ್ಟು ಕಂಟ್ರೋಲಿಗೆ ಬರುತ್ತೆ. ಯಾಕಂದರೆ ಇದು ಜಾಸ್ತಿ ಆಗೋದು ಯಾವಾಗಲೂ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ. ಸೊ ಈ ಟೈಮಲ್ಲಿ ನಾವು ಇದಕ್ಕೆ ಪ್ರಾಪರ್ ಪ್ರೊಟೆಕ್ಷನ್ ಕೊಟ್ಟರೆ ಆಮೇಲೆ ಇನ್ನೂ ಸಮಸ್ಯೆ ಆಗೋಲ್ಲ. ಸೊ ಟ್ರೈ ಮಾಡೋಣ.